ನೆಕ್ಸ್ಟು 34 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ಅಪ್ಪರ್ ಚೆಸ್ಟ್ ಅಲ್ಲ, ಚೆಸ್ಟ್ ಮೆಜರ್ಮೆಂಟು 34 ಇಂಚಿದೆ. ಅದಕ್ಕೆ ನಾನು 2 ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ. ಓಕೆ, ನೋಡಿ ಇದ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿದೆ, ಇಲ್ಲಿ ಅಪ್ಪರ್ ಚೆಸ್ಟ್ ಇಲ್ಲಿದೆ. ಓಕೆ, ನಾನೀಗ ಇದನ್ನ ಎರಡನ್ನೂ ಜಾಯಿಂಟ್ ಮಾಡ್ತಾಯಿದ್ದೀನಿ. ಅಂದರೆ ನೋಡಿ, ನಾವು ಹಿಂಗೆ ಜಾಯಿಂಟ್ ಮಾಡೋಕ್ಕಾಗಲ್ಲ, ಕರೆಕ್ಟಾ? ಇಲ್ಲಿ ಸ್ನೇಹಿತರೆ ನಮಸ್ಕಾರ, ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವಾಗಿನ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಕಲಿಯೋರಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಜಾಸ್ತಿ ಲೇಟ್ ಮಾಡೋದು ಬೇಡ. ಓಕೆ, ಸ್ಟಾರ್ಟ್ ಮಾಡೋಣ. ನೀವೇನಾದರೂ ಇದು ಬಾಡಿ ಮೆಜರ್ಮೆಂಟ್ ಬ್ಲೌಸ್ದು ಕಟಿಂಗ್ ಮಾಡ್ತಿರೋದು ನಾನು. ಓಕೆ, ಕಾಣಿಸ್ತಾ ಇದೆಯಾ? ಓಕೆ, ಕಾಣಿಸ್ತಾ ಇದೆ. ಓಕೆ, ಇದು ಬಾಡಿ ಮೆಜರ್ಮೆಂಟು. ಇದು ನೀವು ಬ್ಯಾಕ್ ಕಟಿಂಗ್ ನೋಡಿಲ್ಲ ಅಂತಂದರೆ ಹೋಗಿ ಆ ವಿಡಿಯೋದಲ್ಲಿ ಬ್ಯಾಕ್ ಕಟಿಂಗ್ದು ವಿಡಿಯೋ ಅಪ್ಲೋಡ್ ಆಗಿದೆ, ಆ ವಿಡಿಯೋ ಹೋಗಿ ನೋಡ್ಬೋದು. ಓಕೆ, ಆ ವಿಡಿಯೋ ಹೋಗಿ ನೋಡಿ ಇದೆಲ್ಲ ಹೆಂಗೆ ಬಂತು. ಈ ಬ್ರಾಡ್ ನೋಡಿ ನಿಮಗೆ ಇಷ್ಟೇ ಇದೆ, 1.5 ಇಂಚು 1.25 ಇಂಚ್ ಬ್ರಾಡ್ ಇದೆ. ಈ ಬ್ರಾಡ್ ಹೆಂಗೆ ಬಂತು ಪ್ರತಿಯೊಂದು ಆ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಾಡಿ ಮೆಜರ್ಮೆಂಟ್ದು. ದಯವಿಟ್ಟು ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಆ ವಿಡಿಯೋನ ನೋಡಿ. ಓಕೆ, ಜಾಸ್ತಿ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಪೂರ್ತಿ ನೋಡಿ. ಓಕೆ, ಪೂರ್ತಿ ನೋಡಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ. ಅರ್ಧ ಎಲ್ಲ ನೋಡಿದ್ರೆ ನಿಮ್ಗೇನು ಅರ್ಥ ಆಗಲ್ಲ. ಆಮೇಲೆ ಬಂದು ನನಗೆ ಬೈಬೇಡಿ ಅರ್ಥ ಆಗಿಲ್ಲ ಅಂತ. ಪೂರ್ತಿ ನೋಡಿದ್ರೆ ನಿಮಗೆ ಆ ವಿಡಿಯೋ ಅರ್ಥ ಆಗುತ್ತೆ. ಓಕೆ, ನೋಡಿ ನಾನೀಗ ಪ್ರಿನ್ಸಸ್ ಕಟ್, ಇದು ಮೊದಲು ಹೇಳ್ದಂಗೆ ಮೊದಲು ಹೇಳಿದ್ದೀನಿ ನಿಮಗೆ ಪ್ರಿನ್ಸಸ್ ಕಟ್ ಅಂತ. ಬ್ಯಾಕ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇದು ನೀವು ಸಿಂಗಲ್ ಲೇಯರ್ ತಗೊಳ್ಳಿ. ಓಕೆ, ಡಬಲ್ ಲೇಯರ್ ಏನು ಬೇಕಾಗಿಲ್ಲ. ನನ್ನ ಹತ್ರ ಪೇಪರ್ ಜಾಸ್ತಿ ಇದೆ, ಅದಕ್ಕೆ ಡಬಲ್ ಲೇಯರ್ ಮಾಡ್ಕೊಂಡು ರಫ್ ಆಗಿರಲಿ ಅಂತ. ಈಗ ನೋಡಿ, ನಾನು ಇದು ಪೇಪರ್ ಹಾಸ್ಕೊಂಡಿದ್ದೀನಿ. ಓಕೆ, ಪ್ರಿನ್ಸಸ್ ಕಟ್ಗೆ ಇಲ್ಲಿಂದ ನಾನು 1 ಇಂಚ್ ಎಕ್ಸ್ಟ್ರಾ ಬಿಡ್ತೀನಿ. ತೋರಿಸಿ, ಮಾರ್ಕರ್ ತೊಗೊಂಡಿದ್ದೀನಿ ನಾನು. ಪ್ರಿನ್ಸಸ್ ಕಟ್ಗೆ 1 ಇಂಚು ನಾನು ಕೆಳಗಡೆ ಎಕ್ಸ್ಟ್ರಾ ಬಿಡ್ತಾಯಿದ್ದೀನಿ. ಓಕೆ, 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ. 1 ಇಂಚಿಗೆ ಈಗ ನೋಡಿ ನಾನು ಇಲ್ಲಿ ಬರ್ತಾಯಿದೆ, ಇಲ್ಲಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ ಲೈನು? ಬ್ಲೂ ಅಲ್ಲಿ ಹಾಕ್ಲಾ? ಈಗ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೋಡಿ 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಓಕೆ, ಈಗ ನಾನು ಇಲ್ಲಿ ಬ್ಯಾಕ್ನ ಹಿಂಗೆ ಇಡ್ತಾಯಿದ್ದೀನಿ. ಇಲ್ಲಿ ಪ್ಲಸ್ಸು, ಇಲ್ಲಿ ನಮಗೆ ಅಂಟಾಪಟ್ಟಿ ಉಕ್ಸ್ಪಟ್ಟಿ ಹಿಡಿಯೋಕ್ಕೆ ಬಟ್ಟೆ ಬೇಕಲ್ವಾ, ಅದನ್ನು ಇಲ್ಲಿ ಲೈನ್ ಹಾಕ್ಕೊಳ್ತೀನಿ. ಮೊದಲೊಂದು ಫಸ್ಟ್ ಸ್ಟಾರ್ಟಿಂಗಲ್ಲೊಂದು ಪ್ರಿನ್ಸಸ್ ಕಟ್ ನಾನು ಅಟ್ಯಾಚ್ ಇದು ಮಾಡಿದ್ದೆ, ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದು ಯಾರೂ ನೋಡಿರಲಿಲ್ಲ, ಡಿಲೀಟ್ ಮಾಡಿಬಿಟ್ಟೆ. ಓಕೆ, ನೋಡಿ ಇದು 2 ಲೈನ್ ಆಯಿತಾ? ಈಗ ನೆಕ್ಸ್ಟು ಸೀದಾ ಇದೇನಿದೆ ಅದು ಹಿಂಗೆ ಇಟ್ಕೊಳ್ಳಿ, ಹಿಂಗೆ. ಓಕೆ, ನೋಡಿ ಇಲ್ಲಿ ಇಷ್ಟು ಬರ್ತಾಯಿದೆ. ಇದು ನೋಡಿ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ನಾನು ಈಗಲೇ ಹೇಳ್ಬಿಡ್ತೀನಿ. ಯಾಕೆಂದರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇರೋದು. ಓಕೆ, ಈಗ ಆಯಿತಾ? ನೋಡಿ ಇಲ್ಲಿ ಹಿಂಗೆ ಇಟ್ಟಿದ್ದೀನಿ. ಈಗ ನೋಡಿ ನಮಗೆ ಅಪ್ಪರ್ ಚೆಸ್ಟ್, ನಾನೇನು ಅಪ್ಪರ್ ಚೆಸ್ಟ್ ಬ್ಯಾಕಲ್ಲಿ ಏನು ಮಾಡಿದ್ದು, 1/4 ಇಂಚು ಕಮ್ಮಿ ಮಾಡಿದ್ದು ಅಲ್ವಾ. ಈಗ ಫ್ರಂಟ್ ಬಂದಾಗ ಓಕೆ, ಬೇಕು ಅಂದರೆ ನೀವು ಒಂದು ಕೆಲಸ ಮಾಡಿ, ಇದನ್ನ ನೀಟಾಗಿ ಪಿನ್ ಹಾಕ್ಕೊಂಡು, ಓಕೆ, ನೀಟಾಗಿ ಏನು ಮಾರ್ಕ್ ಇದೆ ಆ ಮಾರ್ಕ್ನ ಹಾಕ್ಕೊಂಡು ಫ್ರಂಟ್ನ ತೆಗೆದುಬಿಡಿ, ಬ್ಯಾಕ್ನ ತೆಗೆದುಬಿಡಬೇಕು ಅಂದರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ನೋಡಿ ಈಗ ಫಸ್ಟ್ ಇದ್ದು ಹೇಳ್ಕೊಡ್ತೀನಿ. ನೋಡಿ ಅಪ್ಪರ್ ಚೆಸ್ಟು 32.5 ಇತ್ತು, ಆಯಿತಾ? ನಾವೇನು ಮಾಡಿದ್ದು 8.1 ಬರ್ತಿತ್ತು, 1/4 ಇಂಚ್ ಕಮ್ಮಿ ಮಾಡಿದ್ದು ಅಲ್ವಾ. ಬ್ಯಾಕ್ ಪಾರ್ಟ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಈಗೇನು ಮಾಡ್ತಾಯಿದ್ದೀನಿ, ಫ್ರಂಟ್ಗೆ 1/4 ಇಂಚ್ ಆ ಕಡೆ ಇಡ್ತಾಯಿದ್ದೀನಿ, ಅಂದರೆ ಮುಂದೆ ಇಡ್ತಾಯಿದ್ದೀನಿ. ಓಕೆ, ನೋಡಿ ಇಲ್ಲಿ ಇದ್ರದ್ದು ಚಟ್ಕ ಬಂದು ಇಲ್ಲಿ ಕೂತಿದೆ. ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿಗೆ ಮೆಜರ್ಮೆಂಟ್ ಮಾಡ್ಕೊಳ್ತೀನಿ. ಕಾಣಿಸ್ತಾ ಇದೆಯಾ? ನೋಡಿ ಇಲ್ಲಿದೆ. ಓಕೆ, ಇಲ್ಲಿ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಯಾಕ್ ಪೋರ್ಷನ್ ಏನಿದೆ, ಈ ಚಟ್ಕ ಏನು ನೋಡ್ತಿದ್ದೀವಿ ಅದನ್ನ ಮುಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆವಾಗ ನಿಮಗೆ ಬ್ರಾಡು ಇಲ್ಲಿ ಬಂದ್ಬಿಡುತ್ತೆ ಆಲ್ರೆಡಿ. ಓಕೆ, ನೋಡಿ ಇಲ್ಲಿ ಇತ್ತಿದ್ದು ಬ್ರಾಡು ಈಗ ಇಲ್ಲಿಗೆ ಬಂತು. ಫ್ರಂಟ್ ಬ್ರಾಡ್ ಜಾಸ್ತಿ ಆಯಿತು, ಬ್ಯಾಕ್ ಬ್ರಾಡು ಎಷ್ಟಿದೆ ಅಷ್ಟೇ ಇದೆ. ಫ್ರಂಟ್ ಟೈಟಾಗಿ ಕೂರಬೇಕಾದ್ರೆ ಬ್ಯಾಕು ಬ್ರಾಡಾಗಿ ಬರುತ್ತೆ. ಓಕೆ, ಈಗ ನೋಡಿ ನಾನು ಸುಮ್ಮನೆ ಒಂದು ಸಿಂಪಲಾಗಿ ಮಾರ್ಕ್ ಹಾಕ್ಕೊಳ್ತೀನಿ. ಓಕೆ, ಆಮೇಲೆ ಇದನ್ನ ತೆಗೆದುಬಿಡ್ತೀನಿ ನಾನು ಬ್ಯಾಕ್ನ, ಯಾಕೆಂದರೆ ನಿಮಗೂ ಕನ್ಫ್ಯೂಷನ್ ಆಗೋದು ಬೇಡ ಅಂತ. ನಾನು ಮಾರ್ಕೆಲ್ಲ ಮಾಡ್ಬೇಕಾದ್ರೆ ನಿಮಗೂ ಕಷ್ಟ ಆಗೋಗುತ್ತೆ ಹೇಳ್ಕೊಡೋಕ್ಕೆ ನನಗೆ.
ಆಯ್ತಲ್ವ, ಇದು ಬ್ರಾಡು ಇಲ್ಲಿ ಬರ್ತಾ ಇದೆ. ನೋಡಿ ಇಷ್ಟು ತೆಗೆದೆ ಈಗ. ಓಕೆ, ಈಗ ಲೈನ್ ಬೇಕಾದ್ರೆ ಹಾಕ್ಕೊಳ್ತೀನಿ ನಾನು ಸುಮ್ಮನೆ. ಇಲ್ಲಿ ಲೈನ್ ಹಾಕ್ಕೊಳ್ತೀರಲ್ವಾ, ಈ ಲೈನ್ ಹಾಕ್ಕೊಳ್ಬೇಕಾದ್ರೆ ಫ್ರಂಟ್ದು ಶೇಪು ತೆಗೆದುಬಿಡಿ. ಓಕೆ, ಎಷ್ಟು ಅಂತ ಹೇಳ್ತೀನಿ ನೋಡಿ. ಇಲ್ಲೇನು ಮುಟ್ಟಬೇಡಿ. ಓಕೆ, ಇಲ್ಲಿ ಬರ್ತಾ ಬರ್ತಾ ಈ ಪೋರ್ಷನ್ ನೋಡಿ, ಇಲ್ಲಿಂದ ಈ ಪೋರ್ಷನ್ ಮಾತ್ರ ತೆಗಿಬೇಕು. ಈ ಲೈನು ಕಾಣಿಸ್ತಾ ಇದೆಯಾ? ಈ ಲೈನ್ ಮಾತ್ರ ಒಳಗಡೆ ಬರಲಿ. ಓಕೆ, ಇದಾಯ್ತಾ? ಈಗ ಇದು ಪಕ್ಕಾ ರೆಡಿ ಆಯಿತು. ಈಗ ನಮಗೆ ಬೇಕಾಗಿರೋದೇನು, ಡಾಟ್ ಪಾಯಿಂಟ್ ನೋಡಿ. 10 ಇಂಚು ಡಾಟ್ ಪಾಯಿಂಟ್ ಇದೆ ಇದ್ರದ್ದು. ಓಕೆ, ಕಾಣಿಸ್ತಾ ಇದೆಯಾ? 10 ಇಂಚು ಡಾಟ್ ಪಾಯಿಂಟ್ ಇದೆ. ಓಕೆ, ನಾನೇನು ಮಾಡ್ತೀನಿ, ಮೇಲೆ ಅಂದರೆ 10 ಇಂಚ್ ಎಲ್ಲಿಂದ ಬರಬೇಕು ಅಂತಂದರೆ, ನಾವು ಶೋಲ್ಡ್ರನ್ನ ರೆಡಿ ಮಾಡಿ ಬರ್ತದಲ್ಲ, ರೆಡಿ ಆಯ್ತದಲ್ಲ, ಈ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಅದಲ್ಲ, ಅದು ಸೇರಿಸ್ಬೇಕು ಅಂದರೆ 10ವರೆಗೆ ಮಾರ್ಕ್ ಹಾಕೊಂಬಿಡಿ ಮೇಲೆಯಿಂದ. ಅವಾಗ ನಿಮ್ಗೆ 10 ಇಂಚಿಗೆ ಬರುತ್ತೆ ಅದು. ಓಕೆ, ನೋಡಿ ಇಲ್ಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿಗೊಂದು ಲೈನ್ ಹೇಳ್ಕೊಳ್ತೀನಿ ನೋಡಿ. ಇದು ಡಾಟ್ ಪಾಯಿಂಟ್ ಆಯಿತು. ಅಂದರೆ ಈ ಲೆಂತು ಎಷ್ಟು ಬೇಕು ಅಷ್ಟು ಬಂತು. ಓಕೆ, ಇದನ್ನ ನಾನೇನು ಮಾಡ್ತೀನಿ, 3.5 ಅಂದರೆ ನಾರ್ಮಲಾಗಿ ಎಲ್ಲ ಬ್ಲೌಸ್ಗೂ ಆಲ್ಮೋಸ್ಟ್ ಇಡೋದು 3ರಿಂದ 3.5 ಇಡ್ತೀವಿ ಅಲ್ವಾ. ಮ್ಯಾಕ್ಸಿಮಮ್ ಅಂದರೆ 4 ಇಂಚ್ ಬರುತ್ತೆ. 3.5 ನಾರ್ಮಲ್ ಚೆಸ್ಟಿಗೆ. ಓಕೆ, 3.5 ನಾನು ಇಲ್ಲಿಗೆ ಮಾರ್ಕಿಂಗ್ ಮಾಡ್ಕೊಳ್ತೀನಿ. ಬೇಕು ಅಂದರೆ ಒಂದು 1/4 ಇಂಚು ಕಮ್ಮಿನೂ ಮಾಡ್ಕೊಳ್ಬೋದು, ನಾರ್ಮಲ್ ಚೆಸ್ಟಿಗೆ ಮಾತ್ರ. ಓಕೆ, ಚೆಸ್ಟ್ ದಪ್ಪ ಇದ್ದರೆ ಬ್ರಾಡ್ ಜಾಸ್ತಿ ಆಗೋಗುತ್ತೆ, ಅಂದರೆ ಅಗಲ ಈ ಡಾಟ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಓಕೆ, ನೋಡಿ ಇದು ಮಾಡ್ಕೊಂಡ. ಈಗೇನು ಮಾಡ್ತೀನಿ ನಾನು, ನೆಕ್ಸ್ಟು 34 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ಅಪ್ಪರ್ ಚೆಸ್ಟ್ ಅಲ್ಲ, ಚೆಸ್ಟ್ ಮೆಜರ್ಮೆಂಟು 34 ಇಂಚ್ ಇದೆ. ಅದಕ್ಕೆ ನಾನು 2 ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ. 34 + 2 36 ಆಯಿತು. ಓಕೆ, 36ನ 4 ಡಿವೈಡ್ ಮಾಡಿ, 4 ಭಾಗ ಡಿವೈಡ್ ಮಾಡಿ. 36ನ 4 ಭಾಗ ಡಿವೈಡ್ ಮಾಡಿದ್ರೆ ಎಷ್ಟಾಯಿತು? 9 ಇಂಚು ಬಂತು. ಓಕೆ, 9 ಇಂಚನ್ನ ನಾನಿಲ್ಲಿ ಇಡ್ತಾಯಿದ್ದೀನಿ ನೋಡಿ. ಇಲ್ಲಿಗೆ ಬರ್ತಾಯಿದೆ 9 ಇಂಚು. ಓಕೆ, ನಿಮ್ಗೆ ಕಾಣಿಸ್ತಾ ಇಲ್ವಾ? ನೋಡಿ ಇಲ್ಲಿಗೆ ಬರ್ತಾಯಿದೆ 9 ಇಂಚು. ಓಕೆ, ನೋಡಿ ಇದ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿದೆ, ಇಲ್ಲಿ ಅಪ್ಪರ್ ಚೆಸ್ಟ್ ಇಲ್ಲಿದೆ. ಓಕೆ, ನಾನೀಗ ಇದನ್ನ ಎರಡನ್ನೂ ಜಾಯಿಂಟ್ ಮಾಡ್ತಾಯಿದ್ದೀನಿ. ಅಂದರೆ ನೋಡಿ, ನಾವು ಹಿಂಗೆ ಜಾಯಿಂಟ್ ಮಾಡೋಕ್ಕಾಗಲ್ಲ, ಕರೆಕ್ಟಾ? ಇಲ್ಲಿದೆ ಅಪ್ಪರ್ ಚೆಸ್ಟು, ಇದನ್ನ ನಾನು ಕೂಡಿಸ್ಲೇಬೇಕು. ಇದನ್ನ ಕೂಡಿಸಿದ್ರೆ ಸ್ಕೇಲ್ ಯಾವ ಥರ ಬರ್ತಾಯಿದೆ? ಕ್ರಾಸಲ್ಲಿ ಬರ್ತಾಯಿದೆ. ನೋಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಅಪ್ಪರ್ ಚೆಸ್ಟು ಯಾಕೆ ಬೇರೆ ಬೇರೆ ತೊಗೊಳ್ಬೇಕು ಅನ್ನೋದು ಅದೇ ರೀಸನ್ಗೆ ತೊಗೊಳ್ಬೇಕು. ಓಕೆ, ನೋಡಿ ಕಾಣಿಸ್ತಾ ಇದೆಯಾ? ಈ ಶೇಪು ಹಿಂಗೆ ಬರ್ತಾಯಿದೆ. ಈಗ ಚೆಸ್ಟು ಆಯಿತು, ಅಪ್ಪರ್ ಚೆಸ್ಟು ಆಯಿತು. ಈಗ ನನಗೆ ಎಷ್ಟು ನಾನು ಪ್ರಿನ್ಸಸ್ ಕಟ್ಟು ಶೇಪ್ ಕಟ್ ಮಾಡಬೇಕು ಅಂತ ಇದರಲ್ಲಿ ಗೊತ್ತಾಗುತ್ತೆ. ಓಕೆ, ಈಗ ನಾನೇನು ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಓಕೆ, ಪಕ್ಕಾ ಮೆಜರ್ಮೆಂಟು ಅಂತ ಹೇಳ್ತಾ ಇದ್ದ. ಫಾರ್ ಎಕ್ಸಾಂಪಲು ನಾನು ಈ ಕಡೆ ಅರ್ಧ ಇಂಚು ಈ ಕಡೆ ತೊಗೊಳ್ತೀನಿ. ಓಕೆ, ಇಲ್ಲಿ ಅರ್ಧ ಇಂಚ್ ಇದೆ, ಇಲ್ಲಿ ನಾನು ಅರ್ಧ ಇಂಚಿಗೆ 1.5 ಇಂಚು ಮುಂದೆ ಹಾಕ್ತೀನಿ. ಅಷ್ಟೇ ಮೆಜರ್ಮೆಂಟಲ್ಲಿ ನೀವು ಕಟ್ ಮಾಡಬೇಕು. ಎರಡು ಕಡೆ ಒಂದೇ ಸಮ ಮಾಡಬಾರ್ದು. ಇದು ಪ್ರಿನ್ಸಸ್ ಕಟ್ ಬ್ಲೌಸು, ಡಾಟ್ ಬ್ಲೌಸ್ ಅಲ್ಲ. ಓಕೆ, ಅದರಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಇಂಚ್ ತೊಗೊಂಡ್ರೆ ಇಲ್ಲಿ 1.5 ಇಂಚು. ಸುಮ್ಮನೆ ಎಕ್ಸಾಂಪಲ್ಗೆ ನಾನು ಮಾರ್ಕ್ ಹಾಕ್ಕೊಂಡು ಅದನ್ನ ಕೂಡಿಸ್ಕೊಳುವ. ಓಕೆ, ಕೂಡಿಸ್ಕೊಂಡೆ ಆಯಿತಾ? ಈಗ ಮೆಜರ್ಮೆಂಟ್ ನೋಡುವ ಎಷ್ಟಿದೆ ಅಂತ. 31 ಇಂಚು ವೇಸ್ಟ್ ಲೂಸ್ ಇದೆ. ಓಕೆ, 31 ಇಂಚು ಅಂದರೆ ಅದ್ರ 4 ಭಾಗ ಮಾಡಿದ್ರೆ ಎಷ್ಟಾಯ್ತದೆ? 7.75 ಬರುತ್ತೆ. 7.75ನ ನಾನು ಇಲ್ಲಿ ಅಳತೆ ಮಾಡ್ತೀನಿ. ಈಗ ಎಲ್ಲಿಗೆ? ಈ ಲೈನ್ಗೆ. ಈ ಲೈನು ಯಾಕೆಂದರೆ ಇದಕ್ಕೆ ನಾವು ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ, ಅದಕ್ಕೆ ನಾವು ಇದನ್ನ ಲೈನಿಂಗ್ ಲೈನಿಂಗ್ ಕಟ್ ಮಾಡ್ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು. ನಾವೀಗ ಈ ಲೈನಿಂದಲೇ ಮೆಜರ್ಮೆಂಟ್ ಮಾಡ್ಕೊಳ್ತೀನಿ. ಓಕೆ, ಈ ಲೈನು ಇಲ್ಲಿಂದ ಪುನಃ ಈ ಲೈನಿಂದ ಸ್ಟಾರ್ಟ್ ಆಯ್ತದೆ. ಓಕೆ, 7.75ನ ಇಲ್ಲಿಗೆ ಬಂದರೆ ನೋಡಿ, ಇಲ್ಲಿ 5ಕ್ಕೆ 1 ಪಾಯಿಂಟ್ ಕಮ್ಮಿ ಬರ್ತಾಯಿದೆ. ಅದೇ 5ಕ್ಕೆ 1 ಪಾಯಿಂಟ್ ಕಮ್ಮಿನ ನಾನು ಇಲ್ಲಿ ಇಟ್ಕೊಂಡು ನೋಡಿದ್ರೆ 5ಕ್ಕೆ 1 ಪಾಯಿಂಟ್ ನೋಡಿ, ಇಲ್ಲಿ ಕರೆಕ್ಟಾಗಿ ಬರ್ತಾಯಿದೆ. ಈ ಪೋರ್ಷನ್ ಕಾಣಿಸ್ತಾ ಇದೆ ಟೇಪು. ಅಲ್ಲಿಗೆ ಇಷ್ಟೇ ಡಾಟು ಇದಕ್ಕಿರೋದು. ಓಕೆ, ಈಗ ಇದನ್ನ ನಾನು ಸ್ಟ್ರೈಟ್ ಮಾಡ್ಕೊಳ್ತೀನಿ. ಈ ಲೈನು ಇಲ್ಲಿಂದ ನಾವು 1 ಇಂಚ್ ಏನು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ, ಆ ಲೈನ್ನ ಸ್ಟ್ರೈಟ್ ಮಾಡ್ಕೊಳ್ಳುವ. ಏನಕ್ಕೆ ಅಂದರೆ ನಿಮಗೆ ಪ್ರಿನ್ಸಸ್ ಕಟ್ಟು ರೆಡಿ ಆದಮೇಲೆ ಪಟ್ಟಿ ಥರ ಕೆಳಗಡೆ ಕೂರುತ್ತೆ. 1 ಇಂಚು 1.25 ಇಂಚ್ ಗಂಟ ಪಟ್ಟಿ ಥರ ಕೂರುತ್ತೆ. ನಿಮಗೆ ನೀವು ಫುಲ್ ಇಲ್ಲಿ ಗಂಟೆ ತೆಗೆದುಬಿಟ್ರೆ ಅದು ಹಿಂಗೆ ಶೇಪ್ ಹಿಂಗೆ ಬಂದುಬಿಡುತ್ತೆ, ಹಿಂಗೆ ಕ್ರಾಸ್ ಆಗಿ ಈ ಪೋರ್ಷನಲ್ಲಿ ಸೆಂಟ್ರಲ್ಲಿ. ಅವಾಗ ನಿಮ್ಗೆ ಪಟ್ಟಿ ಥರ ಬರಲ್ಲ. ಈ ಪೋರ್ಷನು ಇಲ್ಲಿ ಏನಿದೆ ಈ ಪಾಯಿಂಟು, ಇಲ್ಲಿ ನೀವು ಕ್ರಾಸ್ ಮಾಡ್ಕೊಳ್ಬೇಕು. ಆವಾಗಲೇ ನಿಮಗೆ ರೌಂಡಾಗಿ ಕಪ್ಸ್ ಬರೋದು.
ಕಪ್ಸ್ ಮೆಜರ್ಮೆಂಟ್ ಬರುತ್ತಲ್ಲ ರೌಂಡಾಗಿ ಬರೋದು. ಇಲ್ಲಾಂದರೆ ಈ ಪೋರ್ಷನ್ ಏನಾಗುತ್ತೆ ನೋಡಿ, ಇಲ್ಲಿ ಈ ಪೋರ್ಷನ್ ಇದೆಯಲ್ಲ ಹಿಂಗೆ ಎತ್ಕೊಳ್ಳುತ್ತೆ, ಹಿಂಗೆ ಫ್ರಂಟಲ್ಲಿ ಹೇಳ್ತಾ ಇರೋದು. ಓಕೆ, ಎತ್ಕೊಳ್ಬಾರ್ದು ಅಂದರೆ ನೀವು ಇದನ್ನ ಒಂಚೂರು ಕರ್ವ್ ಮಾಡ್ಬೇಕು. ಇದು ಎಕ್ಸ್ಟ್ರಾ ಬಟ್ಟೆ ಆಗೋಗುತ್ತೆ, ಯಾಕೆಂದರೆ ಚೆಸ್ಟ್ ಕರೆಕ್ಟಾಗಿ ಫಿಟ್ಟಾಗಿ ಕೂತ್ಬಿಟ್ರೆ ಈ ಲೈನ್ ಏನಿದೆ, ಈ ಲೈನ್ ಇದೆಯಲ್ಲ, ಈ ಲೈನು ಎಕ್ಸ್ಟ್ರಾ ಬಂದುಬಿಡುತ್ತೆ, ಅವಾಗ ಎತ್ಕೊಳ್ಳುತ್ತೆ. ಓಕೆ, ಅದನ್ನ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಪ್ಲಸ್ಸು ಇದನ್ನ ಈ ಲೈನ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಲೈನ್ ಏನಕ್ಕೆ ಅಂದರೆ ನಮ್ಮದು ಬ್ಯಾಕ್ ಮೆಜರ್ಮೆಂಟ್ ಲೆಂತ್ ಇದು ಅಲ್ವಾ, ಬ್ಯಾಕ್ ಮೆಜರ್ಮೆಂಟ್ ಇಲ್ಲಿ ಗಂಟ ಲೆಂತ್ ಇದೆ. ಅದಕ್ಕೆ ನಾವು ಈಗ ನಾವು ಇಲ್ಲಿ ಎಕ್ಸ್ಟ್ರಾ ಬೇಕು, ಇಲ್ಲಿ ಬೇಡ, ಇಲ್ಲಿ ಬೇಡ. ನಾವು ಸೈಡ್ ಅಟ್ಯಾಚ್ ಮಾಡ್ಬೇಕಾದ್ರೆ ಪುನಃ ನಾವು ಲಾಸ್ಟಲ್ಲಿ ಕಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಫಸ್ಟೇ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಆವಾಗ ನಿಮಗೆ ಲಾಸ್ಟಲ್ಲಿ ಕಟ್ ಮಾಡೋ ಅವಶ್ಯಕತೆ ಇರೋಲ್ಲ, ಸೀದಾ ನೀವು ಇಟ್ಕೊಂಡು ಸ್ಟಿಚ್ ಮಾಡಿದ್ರೂ ಆಗುತ್ತೆ. ಓಕೆ, ಎಕ್ಸ್ಟ್ರಾ 2 ಇಂಚು ಬಿಡ್ತಾಯಿದ್ದೀನಿ, ಇಲ್ಲೂ ಎಕ್ಸ್ಟ್ರಾ 2 ಇಂಚು ಬಿಡ್ತಾಯಿದ್ದೀನಿ. ಓಕೆ, ಮೇಡಮ್ ಒಬ್ಬರು ಮೆಸೇಜ್ ಹಾಕಿದ್ದಾರೆ, ಅಪ್ಪರ್ ಚೆಸ್ಟು ಜಾಸ್ತಿ ಇದೆ, ಏನು ಮಾಡೋದು ಅಂತ. ಈಗ ನೋಡಿ, ಚೆಸ್ಟ್ಗೂ ಅಪ್ಪರ್ ಚೆಸ್ಟ್ಗೂ ವ್ಯತ್ಯಾಸ ಇದೆ ಅಲ್ವಾ. ನೋಡಿ 32.5 ವೇಸ್ಟ್ ಇದೆ, ಇದು ಚೆಸ್ಟ್ ಇದೆ, ಅಪ್ಪರ್ ಚೆಸ್ಟ್ ಇದೆ. 34 ಇಂಚು ಚೆಸ್ಟ್ ಇದೆ. ನಾನೀಗ ಅದನ್ನ ತೋರಿಸಿದ್ದೀನಿ ನಿಮಗೆ ಹೆಂಗೆ ಮಾಡೋದು ಅಂತ. ಓಕೆ, ಈಗ ಬಂದು ಫ್ರಂಟ್ ಡೀಪ್ ಎಷ್ಟಿದೆ, 7 ಇಂಚಿದೆ. ಓಕೆ, ನಾನು ಮೇಲೆ ಲೈನಿಂದನೇ 7 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ. ಯಾಕೆಂದರೆ ಮೇಲೆ ನಾವು ಶೋಲ್ಡರ್ ಹಿಡಿತೀವಿ, ಅದೇ ಥರ ಇಲ್ಲಿ ಅಂಟಾಪಟ್ಟಿ ಇದು ಎಮಿಂಗ್ ಪೀಸ್ ಹಿಡಿತೀವಿ. ಹಿಡಿದಾಗ 2 ಕಾಂಬಿನೇಷನ್ ಆಗುತ್ತೆ. ಇದು ಒಂಚೂರು ಒಳಗಿಂದ ತೊಗೊಳ್ಳಿ ಬ್ರಾಡಾಗಿ, ಆವಾಗ ನಿಮಗೆ ನೀಟಾಗಿ ಬ್ರಾಡ್ ಬಂದು ನೀಟಾಗಿ ಕೂರುತ್ತೆ. ಓಕೆ, ಈ ಮೆಷರ್ಮೆಂಟು ಇದೆಯಲ್ಲ, ಇದು ನಾನು ನಿಮಗೆ ಬ್ಯಾಕು ಮೆಷರ್ಮೆಂಟ್ ಹೇಳಿದೆ, ಯಾವುದು 1/4 ಇಂಚು ಕಮ್ಮಿ ತೊಗೊಳ್ಳಿ ಒಳಗಡೆಗೆ ಅಂತ, ಆಯಿತಾ. ಅದು ಯಾವಾಗ ಅಪ್ಲೈ ಆಗುತ್ತೆ ಗೊತ್ತಾ, ನಿಮಗೆ ಡೀಪು ಜಾಸ್ತಿ ಆದಷ್ಟು ಅಪ್ಪಿತಪ್ಪಿ ನೋಡ್ಕೊಳ್ಳಿ. ಈಗ ಡೀಪು ಒಂದು 7 ಇಂಚ್ ಇದೆ ಅಂದ್ಕೊಳ್ಳಿ. ಓಕೆ, 7 ಇಂಚ್ ಡೀಪ್ ಇದ್ದರೆ ನೀವು ಇದನ್ನ ಜಾಸ್ತಿ ತೊಗೊಳ್ಳೋ ಅವಶ್ಯಕತೆ ಇರಲ್ಲ, ಬ್ಯಾಕಲ್ಲಿ ಕಮ್ಮಿ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಓಕೆ, ಅಷ್ಟೇ ಇಡ್ಬೋದು. ಅಪ್ಪಿತಪ್ಪಿ ಡೀಪ್ ಜಾಸ್ತಿ ಆದಂಗೆ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ, ಬ್ರಾಡು ಬರಲಿ ಅನ್ನೋ ಉದ್ದೇಶಕ್ಕೆ ಕೆಳಗಡೆ ತೊಗೊಂಡು ಫ್ರಂಟ್ನ ಜಾಸ್ತಿ ಬ್ರಾಡ್ ಇಡ್ತೀನಿ. ಓಕೆ, ಕಟ್ ಮಾಡುವ. ಈಗ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟೊತ್ತು ಅರ್ಥ ಆಗಿದ್ರೆ ದಯವಿಟ್ಟು ವೀಡಿಯೋಗೊಂದು ಲೈಕ್ ಮಾಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಫ್ರಂಟೇ ಇಷ್ಟೊತ್ತಾಗೋಯ್ತು. ಓಕೆ, ಇಲ್ಲಿ ನಾನು ಶೇಪ್ ಹೇಳೋದು ಮರ್ತುಬಿಟ್ಟೆ. ನೋಡಿ, ಇದು ಸೇಮು, ನೀವೇನಿದೆ ನೀವು ಲೆಕ್ಕ ಹಿಂಗೆ ತೊಗೊಳ್ಬೇಕಾಗುತ್ತೆ. ಓಕೆ, ಈ ಡಾಟ್ ಲೈನ್ ಏನು ಬರುತ್ತೆ ಆ ಥರ ತೊಗೊಳ್ಬೇಕು. ನೋಡಿ, ಇಷ್ಟು ಕರ್ವ್ ಇದೆ ಅಲ್ವಾ, ಅಷ್ಟೇ ಕರ್ವಲ್ಲಿ ಇದನ್ನ ಬೆಂಡ್ ಮಾಡ್ಕೊಳ್ಳಿ. ಹಿಂಗೆ ಇದು ನಿಮ್ಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಓಕೆ, ಅದನ್ನ ಏನು ಹೇಳ್ಕೊಡ್ಬೇಕು ಅಂತ ಏನೂ ಇಲ್ಲ, ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಇದನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಇದಕ್ಕೆ ಲೈನಿಂಗ್ ನೀವು ಕಟ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಬೇಕು, ಪ್ಲಸ್ಸು ಕ್ರಾಸಾಗಿ ಮಾಡ್ಕೊಳ್ಬೇಕು. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈಗ. ಓಕೆ, ಸ್ಲೀವ್ಸ್ದು ವೀಡಿಯೋ ನಾನು ಮಾಡಬೇಕು, ಇದಾದಮೇಲೆ ಟ್ರೈ ಮಾಡ್ತೀನಿ. ಆದರೆ ಇವತ್ತೇ ಕಟ್ ಮಾಡ್ತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿಕೊಡ್ತೀನಿ. ದಯವಿಟ್ಟು ಆ ಪಾರ್ಟ್ ನೋಡಿ, ಬ್ಯಾಕ್ ಪಾರ್ಟ್ ನೋಡಿಲ್ಲ ಅಂದರೆ ನಿಮ್ಗೆ ಅರ್ಥ ಆಗಲ್ಲ ಎಷ್ಟು ಬ್ರಾಡ್ ಬರುತ್ತೆ ಅಂತ. ಕಟ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನೀವು ಪಿನ್ ಹಾಕ್ಕೊಳ್ಳಿ, ಯಾಕೆಂದರೆ ಕೂರಲ್ಲ ನಿಮಗೆ, ಕೆಲವರು ಕೂರಲ್ಲ ಅದು. ನೋಡಿ, ನಾನು ಇಲ್ಲಿ ಗಂಟ ಕ್ರಾಸ್ ಮಾಡಿದ್ದೀನಿ ಅಲ್ವಾ, ಇಲ್ಲಿ ನಾನು ಸ್ಟ್ರೈಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಪಟ್ಟಿ ಥರ ಇಲ್ಲಿಗೆ ನಾವು ಡಾಟ್ಗೆ ಅಂತ ಏನು ಎಕ್ಸ್ಟ್ರಾ ಬಿಡೋದು ಬೇಕಾಗಿಲ್ಲ. ಯಾಕೆಂದರೆ ನಾವು ಈಗ ಎಕ್ಸ್ಟ್ರಾ ಇಲ್ಲಿ ಬಿಡ್ತೀವಿ, ಇದಕ್ಕೆ ಡಾಟ್ ಬರಲ್ಲ ಪ್ರಿನ್ಸಸ್ ಕಟ್ಗೆ. ಓಕೆ, ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ನಾನು ಲೈನಿಂಗ್ನ ಇಟ್ಕೊಂಡು ಹೆಂಗೆ ಕಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ. ನೀವು ಬೇಕು ಅಂದರೆ ಮಾರ್ಕ್ ಹಾಕ್ಕೊಳ್ಳಿ, ಮಾರ್ಕ್ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ನಿಮಗೆ ಕಟ್ ಮಾಡೋಕ್ಕೆ. ಓಕೆ, ಮೊಬೈಲು ಶೇಕ್ ಆಗ್ತಾ ಇದೆ, ಯಾಕೆಂದರೆ ನಾನು ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ, ಅದಕ್ಕೇ. ಲೈನಿಂಗ್ ಮಾಡಿದ್ದೆ, ಲೈನಿಂಗೆಲ್ಲ ಐರನ್ ಮಾಡಿ ಇಟ್ಟಿದ್ದೆ, ಎಲ್ಲ ಹಾಳಾಗೋಗಿದೆ. ನೀವು ನೀಟಾಗಿ ಐರನ್ ಮಾಡ್ಕೊಂಡು ನೀವು ಅಲ್ಲೇ ಕಟ್ ಮಾಡೋದ್ರಿಂದ ಏನೂ ಇದಾಗಲ್ಲ. ನೋಡಿ, ನಾನೀಗ ಇದನ್ನ ಇಡ್ತಾಯಿದ್ದೀನಿ ಹಿಂಗೆ, ಇದು ಸ್ಟ್ರೈಟಲ್ಲೇ ಬರಲಿ. ಇದು ಅಂಚು ಪೀಸ್ ಈ ಕಡೆ ಇರೋದು. ಓಕೆ, ಸ್ಟ್ರೈಟಲ್ಲೇ ಬರಲಿ.
ನೋಡಿ ಹಿಂಗೆ ತೊಗೊಂಡಿದ್ದೀನಿ. ಓಕೆ, ನೀವು ಫಸ್ಟ್ ಏನು ಮಾಡಿ ಗೊತ್ತಾ, ಮಾರ್ಕ್ ಹಾಕ್ಕೊಳ್ಳಿ. ನೀವು ಮಾರ್ಕ್ ಹಾಕ್ಕೊಂಡ್ರೆ ಈಸಿ ಆಗುತ್ತೆ. ಹೆಂಗೆ ನಾನು ತೋರಿಸ್ಕೊಡ್ತೀನಿ ನೋಡಿ. ಹಿಂಗೆ ಇಟ್ಕೊಂಡು ನೀಟಾಗಿ ಮಾರ್ಕ್ ಹಾಕ್ಕೊಂಬನ್ನಿ. ಈ ಪೋರ್ಷನ್ ಬರಬೇಕಾದ್ರೆ ಈ ಪೋರ್ಷನ್ ಏನಿದೆ ಇದನ್ನ ನೀವು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಪೋರ್ಷನ್, ಈ ಪೋರ್ಷನ್ ಮಾತ್ರ, ಈ ಸೈಡ್ ಮಾತ್ರ ನಾವೆಲ್ಲಿ ಅಟ್ಯಾಚ್ ಮಾಡ್ತೀವಲ್ಲ, ಜಾಯಿಂಟ್ ಮಾಡಿಸ್ತೀವಲ್ಲ, ಆ ಪೋರ್ಷನ್ ಮಾತ್ರ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಕಮ್ಮಿ ಆಗೋಗುತ್ತೆ. ಯಾಕೆ ನಾವು ಕರೆಕ್ಟಾಗಿ ಬಾಡಿ ಮೆಜರ್ಮೆಂಟ್ ಲೆಕ್ಕದಲ್ಲಿ ಕಟ್ ಮಾಡಿದ್ದೀವಿ. ಆಮೇಲೆ ಕಪ್ಸು ಟೈಟಾಗಿ ಹೋಗುತ್ತೆ, ಕಪ್ಸು ಆರ್ಮೋಲು ಎಲ್ಲ ಟೈಟಾಗಿ ಹೋಗುತ್ತೆ. ಓಕೆ, ಇಲ್ಲಿ ಬೇಡ, ಈ ಸೈಡಲ್ಲಿ ಬೇಡ, ಇದು ಕಂಕ್ಳು ಇದೆಯಲ್ಲ ಆ ಸೈಡಲ್ಲಿ ಏನೂ ಬೇಡ. ನೆಕ್ಕು ಅಷ್ಟೇ, ನೆಕ್ಕಿಗೂ ಏನು ಎಕ್ಸ್ಟ್ರಾ ಬೇಡ. ಯಾಕೆಂದರೆ ನಾವು ನೆಕ್ಕೆಲ್ಲ ಎಕ್ಸ್ಟ್ರಾ ಬಿಟ್ಟೇ ಕಟ್ ಮಾಡಿರ್ತೀವಿ ಅಲ್ವಾ. ನೀವು ಪಿನ್ ಹಾಕ್ಕೊಳ್ಳಿ. ಓಕೆ, ನಿಮಗೆ ಅದು ಜಾರುತ್ತೆ. ಆಮೇಲೆ ಇದನ್ನ ನಾನು ಕಟ್ ಮಾಡೋಕ್ಕೆ ಹೋಗಲ್ಲ, ನಿಮ್ಗೆ ಬರೀ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅದು ಇನ್ನೊಂದು ಪೀಸ್ ಇದೆಯಲ್ಲ ಅದು ಕ್ರಾಸ್ ಹೆಂಗೆ ಇಡೋದು ಅಂತ ತೋರಿಸ್ಬಿಟ್ಟು ಮಾರ್ಕ್ ಹಾಕ್ಕೊಡ್ತೀನಿ. ಓಕೆ, ಕಟ್ ಮಾಡ್ತಾ ಇದ್ದರೆ ಲೇಟಾಗಿ ಹೋಗುತ್ತೆ. ಸರಿ, ಮಾರ್ಕ್ ಹಾಕಿದ್ದೀನಿ. ಈಗ ಇದ್ರ ಕತೆ ಮುಗೀತು. ಓಕೆ, ನೀವು ಬೇಕಂದರೆ ಇನ್ನೊಂದ್ಸಲಿ ರಫಾಗಿ ಮಾರ್ಕ್ ಹಾಕೊಂಡ್ಬಿಡಿ. ಇದಾಯ್ತಾ ನೋಡಿ. ಈಗ ಒಂದು ಫ್ರಂಟ್ ಇಲ್ಲಿಗೆ ಬಂತು. ಈಗ ಫ್ರಂಟಲ್ಲಿ ಇನ್ನೊಂದು ಪಾರ್ಟ್ ಇದೆಯಲ್ಲ ಅದನ್ನ ಇಲ್ಲಿ ತೆಗಿಯುವ. ಈ ಪೋರ್ಷನಲ್ಲಿ ಹೆಂಗೆ ತೋರಿಸ್ತೀನಿ ನೋಡಿ. ಇದು ಸ್ಟ್ರೈಟ್ ಇರೋದು ಅಲ್ವಾ. ಈಗ ಇದು ಸ್ಟ್ರೈಟ್ ಇದೆ, ಇದು ಅಡ್ಡ ಇದೆ. ನಾವು ಅದನ್ನ ಹಿಂಗೆ ಕ್ರಾಸಾಗಿ ಇರ್ತೀನಿ. ಹಿಂಗೆ ಈ ಥರ ಕ್ರಾಸು. ಓಕೆ, ಈ ಥರ ಕ್ರಾಸಲ್ಲಿ ಬಂದರೆ ನಿಮಗೆ ಬಟ್ಟೆ ಎಕ್ಸ್ಪೆಂಡ್ ಆಗುತ್ತೆ ನೋಡಿ. ಇಲ್ಲಿ ಹಿಂಗೆ ಹೇಳಿದ್ರೆ ಎಕ್ಸ್ಪೆಂಡ್ ಬರಬೇಕು ಬಟ್ಟೆ. ಓಕೆ, ಇಟ್ಟು ಸೇಮ್ ಏನು ಮಾಡಿದೆ ಅದೇ ಥರನೇ ಮಾರ್ಕ್ ಹಾಕ್ಕೊಳ್ಳಿ. ಓಕೆ, ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದರೆ ಬೇಕಾದ್ರೆ ನಾನು ಮಾರ್ಕರಲ್ಲಿ ಬೇಕಾದ್ರೆ ಹಾಕ್ತೀನಿ. ಈ ಪೋರ್ಷನು ಅಂದರೆ ನಾವು ಇದು ಅಟ್ಯಾಚ್ ಮಾಡೋ ಪೋರ್ಷನ್ ಅಲ್ವಾ, ಇಲ್ಲಿಗೆ ಎಕ್ಸ್ಟ್ರಾ ಬಿಟ್ಕೊಳ್ಬೇಕು. ಎಷ್ಟು ನೀವು ಎಷ್ಟು ಹಿಡಿತೀರಾ ಅಷ್ಟು, 1/4 ಇಂಚು, ಅರ್ಧ ಇಂಚು, ಡಿಪೆಂಡ್ಸು, ನಿಮ್ಮ ಮೇಲೆ ಡಿಪೆಂಡ್ ಅದು. ಓಕೆ, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ನೀವು ಎಷ್ಟು ಹಿಡಿತೀರಾ ಅದ್ರ ಮೇಲೆ ಡಿಪೆಂಡು. ನಾನು ಇಷ್ಟು ಹಿಡಿತೀನಿ ಅಷ್ಟನ್ನ ಇದು ಮಾಡಿದ್ದೀನಿ. ಆಯಿತಾ, ಈ ಕಡೆ ಎಕ್ಸ್ಟ್ರಾ ಬಿಡೋಲ್ಲ ನಾನು. ಈ ಕಡೆ ಎಷ್ಟಿದೆ ಅಷ್ಟೇ ಇಡ್ತೀನಿ, ಈ ಕಡೆ ಎಕ್ಸ್ಟ್ರಾ ಇಡಲ್ಲ. ಈ ಕಡೆನೂ ಅಷ್ಟೇ ಎಕ್ಸ್ಟ್ರಾ ಬಿಡಲ್ಲ. ಓಕೆ, ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದು ಇಲ್ಲೇನು ಎಕ್ಸ್ಟ್ರಾ ಬಿಡೋಂಗಿಲ್ಲ, ಹೆಂಗಿದೆ ಹಂಗೆ ಕಟ್ ಮಾಡಿ. ಓಕೆ, ಇಲ್ಲೂ ಅಷ್ಟೇ, ಯಾಕೆಂದರೆ ನಾವೆಲ್ಲ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿದ್ದೀವಿ. ಇದನ್ನ ಎಕ್ಸ್ಟ್ರಾ ಎಲ್ಲಿ ಬಿಡಬೇಕು ಅಂತಂದರೆ ನಾವು ಎಲ್ಲಿ ಹಿಡಿತೀವಲ್ಲ ಆ ಪೋರ್ಷನ್ ಮಾತ್ರ ಎಕ್ಸ್ಟ್ರಾ ಬಿಡಬೇಕು. ಓಕೆ ನೋಡಿ, ಮಾರ್ಕ್ ಹಾಕಿದ್ದೀನಿ. ಈಗ ನೋಡಿ, ಇದು ಸ್ಟ್ರೈಟು. ಓಕೆ, ಇದು ಅಡ್ಡ, ನಾವು ಮಾಡಿರೋದು ಕ್ರಾಸು. ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಿಮಗೆ ವಿಡಿಯೋ ಅರ್ಥ ಆಗಿದರೆ ಎಲ್ರಿಗೂ ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ. ಇಷ್ಟೊಂದು ಗಂಟೆ ನೋಡಿರೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು.